ಬೆಂಗಳೂರು ಜಿಲ್ಲಾ ಪೊಲೀಸ್ ವತಿಯಿಂದ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ವತಿಯಿಂದ ಮನೆ ಮನೆಗೆ ಪೊಲೀಸ್ ಎನ್ನುವಂಥ ವಿನೂತನವಾದಂಥ ಕಾರ್ಯಕ್ರಮವನ್ನು ಬೆಂಗಳೂರು ಜಿಲ್ಲೆ ಉದ್ಘಾಟನೆ ಮಾಡಲಿಕ್ಕೆ ನಿಮ್ಮೆಲ್ಲರ ನೆಚ್ಚಿನ SP ಸಾಹೇಬರಾದಂಥ CK ಬಾಬಾ ಸಾಹೇಬರು ಬಂದಿದ್ದಾರೆ. ಒಂದು ನೂತನ ಕಾರ್ಯಕ್ರಮದ ಕರಪತ್ರಗಳನ್ನು ನಮ್ಮ SP ಸಾಹೇಬರು ಇವತ್ತು ಬಿಡುಗಡೆ ಮಾಡಬೇಕಂತ ಕೇಳ್ಕೊಳ್ತಿದ್ದೇವೆ. ಮನೆ ಮನೆಗೆ ಪೊಲೀಸ್ ಅಂತ ಒಂದು ಏನು ನಮ್ದು ಹಳೆಯ ಬೀಟ್ ಸಿಸ್ಟಮ್ ಏನಿದೆ, ಆ ಬೀಟ್ ಜೊತೆಗೆ ಆ ಬೀಟ್ ಪದ್ಧತಿ ಜೊತೆಗೆ ಇನ್ನೊಂದು ನಮ್ಮ ಮಾನ್ಯ ಗೃಹ ಮಂತ್ರಿಗಳು ಏನು ನಮ್ಮ ಇದಕ್ಕೆ ಕರ್ನಾಟಕ ಸರ್ಕಾರ ಒಂದು ಅವ್ರದ್ದು ಪ್ರೋಗ್ರಾಮ್ ಇದು, ಆ ಪ್ರೋಗ್ರಾಮ್ ಪ್ರಕಾರ ಇನ್ನಷ್ಟು ಜಾಸ್ತಿ ನಾವು ಜನರ ಜೊತೆಗೆ ಸ್ಪಂದನ ಮಾಡಬೇಕು, ಮನೆಗೆ ಹೋಗ್ಬಿಟ್ಟು ಅವರ ಸಮಸ್ಯೆಗಳನ್ನು ನಾವು ಆಲಿಸಬೇಕು, ತಿಳ್ಕೋಬೇಕು, ಕೇಳಬೇಕು ಅಂತ ಒಂದು ಉದ್ದೇಶ ಇದೆ. ಅಲ್ಲಿ ರೋಡ್ ಮಾಡಕ್ ಆಗಿಲ್ಲ ಸರ್, ನಾವು ಪಂಚಾಯತಿ ಮುಖಾಂತರನು ತಂದಿದ್ದೀವಿ. ರಾತ್ರಿ 9:15 ಯಾರೋ ಮನೆ ಮೇಲೆ ಕೂತಿದ್ರು ಸರ್. ಒಬ್ಬರ ಹತ್ರನು DL ಇರಲ್ಲ, ಇನ್ಸೂರೆನ್ಸ್ ಇರಲ್ಲ, ಏನು ಇರಲ್ಲ ಸರ್. ಏಕಾಏಕಿ ಜಮೀನ್ ಕಬಳ್ಸ ಅಂತ ವ್ಯವಸ್ಥೆ ಮಾಡ್ತಾವ್ರೆ. ಬಾರ್ ಹತ್ರ ನೀವು ಸಾರಾಯಿ ತಕೊಂಡು ಹೋಗ್ತಾವ್ರ, ಅಲ್ಲಿ ಹಿಡೀರಿ, ನಮ್ಗೆ ಕಂಪ್ಲೇಂಟ್ ಮಾಡಿ ಅಂತ ಅಬಕಾರಿ ಇಲಾಖೆಯವ್ರು ಹೇಳ್ತಾರೆ ಸರ್. ತಾವೆಲ್ಲರೂ ದೀರ್ಘವಾಗಿ ಡೀಟೇಲ್ ಆಗಿ ಸಮಸ್ಯೆಗಳನ್ನು ಹೇಳಿದ್ದೀರಾ. ಪ್ರತಿಯೊಬ್ಬರು ಏನೇನು ಹೇಳಿದ್ದೀರಾ ಅದನ್ನು ನಾವು ನೋಟ್ ಮಾಡ್ಕೊಂಡಿದ್ದೀವಿ. ಈಕ್ವಾಲಿಟಿ, ಡಿಗ್ನಿಟಿ ಮತ್ತು ಜಸ್ಟಿಸ್ ಪೊಲೀಸ್ ಇಲಾಖೆಯಲ್ಲಿ ಈ 3 ಅಂಶಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀವಿ. ಬಸ್ ಫೆಸಿಲಿಟೀಸ್ ಇಲ್ಲ ನಮಗೆ, ಸ್ಟೂಡೆಂಟ್ಗಳು ಅಷ್ಟೇ ಒಂದು ಟ್ಯೂಷನ್ ಫೆಸಿಲಿಟೀಸ್ ಇಲ್ಲ ನಮಗಿಲ್ಲಿ. ಈಗ ಒಂದು ಹೊಸದಾಗಿ ನಾವು ಕಾರ್ಯಕ್ರಮ ಅನ್ಕೊಂಡಿದ್ದೀವಿ, ಮನೆ ಮನೆಗೆ ಪೊಲೀಸ್ ಅಂತ. ನಿಮ್ಮ ಮನೆಗೆ ಪೊಲೀಸರು ಬರ್ತಾರೆ, ನೀವು ಠಾಣೆಗೆ ಹೋಗೋದಕ್ಕಿಂತ ಆದಷ್ಟು ಜಾಸ್ತಿ ಜನರ ಜೊತೆಗೆ ಸ್ಪಂದನ ಆಗಬೇಕು. ಜನರ ಜೊತೆಗೆ ನಾವು ಇನ್ನಷ್ಟು ಮಿಕ್ಸ್ ಆಗಿಬಿಟ್ಟು ನಿಮ್ಮ ಸಮಸ್ಯೆಗಳಿಗೆ ಡೈರೆಕ್ಟ್ ನಿಮ್ಮ ಮನೆಗೆ ಬಂದ್ಬಿಟ್ಟು ಸಾಲ್ವ್ ಮಾಡುವಂಥ ಒಂದು ಇದು ಶುರು ಮಾಡಿದ್ದೀವಿ. ಅದಕ್ಕೆ ಇದರೊಳಗೆ ನಮ್ಮ ಅಧಿಕಾರಿಗಳದ್ದು ಅಂಕಿ ಸಂಖ್ಯೆಗಳು, ಮೊಬೈಲ್ ನಂಬರ್ಸ್ ಎಲ್ಲ ಇರ್ತವೆ. ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡೋದು, ಅವರು ಇನ್ಮೇಲಿಂದ ರೆಗ್ಯುಲರ್ಗೆ ನಿಮ್ಮ ಏರಿಯಾಗೆ ಬಂದು ವಿಸಿಟ್ ಮಾಡ್ತಾರೆ. ಆಯಿತಾ? ಸಮಸ್ಯೆ ಏನಿದ್ರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ.